ಗಂಧದ ಚಂದದ ಹೊನ್ನಿನ ಗಡಿಯೇ ರಾಘವಾದ ಸೋದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಕೋಶ ಜನನಿಗೆ ಜೀವವು ನಿನ್ನಾವೇಶ ಅಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರತ್ನ ಷಡಕ್ಷರಿ ಪೊನ್ನ ನೇಗಿಲ ಹಿಡಿದ ಒಳಗಡುವಂತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಗ ಫಲ ಸಾಧನವು ಕಷ್ಟಗಳೆನ್ನುವ ದುಡಿವನೆ ತಾಯಿ ಕಷ್ಟಗಳೆನ್ನುತ್ತ ದುಡಿವನೆ ಕಷ್ಟಗಳೆನ್ನದ ದುಡಿವನು ತ್ಯಾಗಿ ಸೃಷ್ಟಿ ನೇಮಗಳ ಅವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಲ್ಲೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಿನಿತು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿಹಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡ ಸರಿಸುಮಾರು 76 ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಹೊಂದಿದ್ದು ಅನೇಕ ಮಹನೀಯರು ಸೇವೆ ಸಲ್ಲಿಸಿದಂತಹ ಈ ಬ್ಯಾಂಕು 2013-14ರಲ್ಲಿ ಈ ಒಂದು ಸಹಕಾರ ಸಂಘದ ಟೌನ್ ಬಹಳ ಕೆಲಮಟ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಡಿಸಿಸಿ ಬ್ಯಾಂಕ್ನ ಈಗಿನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಹಾಲಿ ನಿರ್ದೇಶಕರು ಏನು ಇವತ್ತಿನ ಈ ಬ್ಯಾಂಕನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಂದಿನ ಅಂತ ಕಷ್ಟಕಾಲದಲ್ಲಿ ರೈತರಿಗೆ ಲೋನ್ ಕೊಡಿಸಿ ಈ ಬ್ಯಾಂಕ್ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಇದನ್ನ ಜೀವ ಬೆಳೆದಂತಹ ಸಂದರ್ಭ ನಾವೆಲ್ಲ ಕೂಡ ಸಾಕ್ಷಿಭೂತವಾಗಿದೆ. ಅದೇ ನಿಟ್ಟಿನಲ್ಲಿ ಮತ್ತೆ 2015-16ರಲ್ಲಿ ಈ ಬ್ಯಾಂಕಿಗೆ ಮತ್ತಷ್ಟು ಪ್ರತಿಷ್ಠಾಪನೆ ಬಿಟ್ಟು 4 ಕೋಟಿ ರೈತರ ರೇಷ್ಮೆ ಬೆಳೆಗಾರರಿಂದ ಸಾಲ ಮತ್ತು ಮಹಿಳಾ ಸಂಘಗಳಿಗೆ ಸಾಲ ನೀಡಿದಂತಹ ಟೋಟಲ್ ಮತ್ತೆ ರೇಷ್ಮೆ ಉಳುಮರಿಗೆ ಕೋಳಿ ಫಾರ್ಮ್ಗೆ 20 ಕೋಟಿವರೆಗೂ ಈ ಬ್ಯಾಂಕ್ ಸಾಲ ಕೊಟ್ಟು ಇವತ್ತು ಉತ್ತಮ ಮಟ್ಟಕ್ಕೆ ಇಡೀ ತಾಲೂಕಿನಲ್ಲೇ ಉತ್ತಮ ಬ್ಯಾಂಕನ್ನು 2ನೇ ಸ್ಥಾನಕ್ಕೆ ಪ್ರಶಸ್ತಿ ಸಾಕ್ಷಿಭೂತವಾಗಿದೆ. ಇಂಥ ಬ್ಯಾಂಕಿಗೆ ಇವತ್ತು ವಾರ್ಷಿಕ ಮಹೋತ್ಸವ ಆಗಮಿಸಿದರೆ ನಾವಿವತ್ತು
ಈಗಾಗಲೇ 2 ವರ್ಷ ಮೇಲ್ಪಟ್ಟಾಯಿತು. ನಾವು ರೈತರಿಗೆ ಯಾವುದೇ ಸಾಲ ಕೊಡೋಕ್ಕಾಗಲಿಲ್ಲ, ಹೊಸ ಸಾಲಗಳನ್ನ. ಅದನ್ನು ಈಗಲಾದರೂ ನಮ್ಮ ಆಡಳಿತ ವತಿಯಿಂದ ಬೋರ್ಡ್ ತಕ್ಷಣ ಹೊಸ ಸಾಲಕ್ಕೆ ಕೊಡಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ಇನ್ನು ಉಳಿದಂಥ ವಿಚಾರಗಳು ನಮ್ಮ ಮುಖ್ಯ ಅತಿಥಿಗಳು ಇದನ್ನ ತಿಳಿಸ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ನನ್ನ ಪ್ರಸ್ತಾವ ಭಾಷೆಗೆ ನೀವು ಯಾಕೆ ಕಟ್ಟಲಿಲ್ಲ ಅಂತ ಕೇಳಿ ಒಂದು ದಿವಸ ಮಾಡ್ತಾ ಜನವರಲ್ಲಿ ಕಟ್ಟಬೇಕು, ನನ್ನಲ್ಲಿ ಪೂರ್ತಿ ಕಟ್ಟಿದ್ದೀವಿ. ನಾವು ಕೈಗಳು ಇನ್ನೂ ಸೃಷ್ಟಿ ಆಗುತ್ತೆ. ಆದ ಕಾರಣದಿಂದ ಎಲ್ಲರಿಗೂ ಸಮಯ ಸರಿಯಾಗಿ ಕೊಟ್ಟಿದ್ದೀವಿ. ಯಾವುದೋ ಒಂದು ಇದು 3 ಕೇಸ್ ಮಾತಾಡಿ ಒಂದು ನಿಮ್ಗೊಂದು 3 ಕೇಸ್ ದುಡ್ಡು ಹಣ ಕೊಡೋಕ್ಕಾಗಲ್ಲ. ಆಡಳಿತ ಮಂಡಳಿ ಇರೋದ್ರಿಂದ ಹಣ ಸ್ವಲ್ಪ ಕೊರತೆ ಇತ್ತು. 3 ಗಂಟೆ ಲೇಟ್ ಆಗಿದೆ. ಇನ್ನು ಮುಂದೆ ಯಾರಿಗೂ ತೊಂದರೆ ಆಗ್ತದೆ. ಎಲ್ಲರೂ ಸಮೇತ ಕಟ್ಟಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ಒಂದು ಹಲವಾರು ಹಿರಿಯ ಸಹಕಾರಿ ಧುರೀಣರು ಈ ಸಮಸ್ಯೆಯನ್ನ ರೈತರಿಗೆ ಹಣಕಾಸಿನ ಸಹಾಯ ಮಾಡುವ ರೀತಿಯಲ್ಲಿ ಇವರು ಬಂದಿದ್ದಾರೆ. ಇದಕ್ಕೆಲ್ಲ ಆ ಒಂದು ಆಡಳಿತ ಮಂಡಳಿ ಏನು ತಾವೆಲ್ಲ ಆಯ್ಕೆ ಮಾಡ್ತೀರಿ, ಸಂಪೂರ್ಣವಾಗಿ ಆ ಆಡಳಿತ ಮಂಡಳಿ ಜವಾಬ್ದಾರಿಯುತವಾಗಿ ಯಾವುದೇ ಒಂದು ರಾಜಕೀಯ ಪ್ರವೇಶ ಸಹಕಾರ ತತ್ವದ ಮೇಲೆ ನಾವೆಲ್ಲರೂ ಒಂದೇ ಆ ಸಹಕಾರ ಸಂಘದ ಯಾರು ಸದಸ್ಯರಾಗಿರ್ತೀರಿ ಅವರೆಲ್ಲರೂ ಕೂಡ ಏನು ಇವತ್ತು ರೈತಾಪಿ ವರ್ಗದವರಿಗೆ ಆರ್ಥಿಕ ಚಟುವಟಿಕೆಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ನಮ್ಮ ಸಹಕಾರ ತತ್ವ ಅಥವಾ ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕ್ ಬಹಳಷ್ಟು ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಇದೇ ಹಲವಾರು ಕಾರಣಗಳಿಂದ ಜಿಲ್ಲಾ ಸಹಕಾರ ಬ್ಯಾಂಕು ಬಹಳ ದಿವಾಳಿ ಆಗಿತ್ತು. ಆಗಲೇ ನಮ್ಮ ನಾಯಕ ಸಭೆಗಳ ರೀತಿಯಲ್ಲಿ ಅದಾದ ನಂತರ ಬಂದಂತ ಒಂದು ಆಡಳಿತ ಮಂಡಳಿಗಳು ಅದನ್ನು ಪುನಶ್ಚೇತನ ಮಾಡಿ ಇವತ್ತು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಉತ್ತಮವಾಗಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶ ನಮ್ಮ ಶ್ರೀಶಕ್ತಿ ಸಂಘಗಳಿದ್ದಾರೆ ಅಥವಾ ರೈತಾಪಿ ವರ್ಗದವರಿದ್ದಾರೆ. ಎಲ್ಲರೂ ಕೂಡ ಆರ್ಥಿಕ ಅತ್ಯಂತ ಹೆಚ್ಚಿನ ವಿಷಯದಲ್ಲಿ ಕೂಡ ಸಹಕಾರ ಕೊಟ್ಟು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ವಿಶೇಷವಾಗಿ ತಾಯಂದಿರು ಸಹಕಾರ ಸಂಘಗಳು ಅಥವಾ ಮಹಿಳಾ ಸಹಕಾರ ಸಂಘಗಳಿರ್ತವೆ. ಅವರು ಬಹಳಷ್ಟು ಆರ್ಥಿಕವಾಗಿ ಪುನಶ್ಚೇತನಕ್ಕೆ ಅಂದಿನ ನಮ್ಮ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆ ಒಂದು ಏನು ಆಡಳಿತ ಮಂಡಳಿ ಗೋವಿಂದ ಗೌಡರು ಮತ್ತು ಎಲ್ಲ ಸರ್ಕಾರದ ವತಿಯಿಂದ ಹೆಚ್ಚು ಹಣವನ್ನು ತಂದು ಈ ನಮ್ಮ ಗ್ರಾಮೀಣ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಮಾಡಿಕೊಟ್ಟು ಅದನ್ನು ಕೂಡ ನಮ್ಮ ರೈತಾಪಿ ಕೂಡ ಅದಕ್ಕೆ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಹಳಷ್ಟು ಸಂಘಗಳು ಅದರಿಂದ ಅವ್ರ ಜೀವನ ಸುಧಾರಣೆ ಕೂಡ ಮಾಡ್ಕೊಂಡಾಯಿತು. ಒಂದು ತಾಯಿಯನ್ನು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಅವರ ಕುಟುಂಬದ ನಿರ್ವಹಣೆ ಇರ್ಬೋದು, ಎಲ್ಲವನ್ನೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ಕೊಳ್ಳೋದು. ಆಗ ಆ ಒಂದು ಸಹಕಾರ ಸಂಘದ ಒಂದು ಸಾಲ ಅಲ್ಲಿನ ಲೆಕ್ಕಾಚಾರಗಳ ಪ್ರಕಾರ ಅವ್ರ ಮೇಲೆ ಸಾಕಷ್ಟು ಭಾರ ಹೋಗ್ತಿತ್ತು. ನಾವೇನಾದರೂ ಅವಾಗ ಇರ್ತಕ್ಕಂಥ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಮಾಜಿ ಮಂತ್ರಿಗಳು, ಮಾಜಿ ಲೋನ್ ಕೊಡುವಂಥ ವ್ಯವಸ್ಥೆ 100% ಮಾಡಿಸ್ತೀನಿ. ಹೆಣ್ಮಕ್ಳಿಗಿರ್ಬೋದು, ನಿಮ್ಗಿರ್ಬೋದು, ಕೊಡಿಸ್ತೀವಿ. ಯಾಕಂದರೆ ಮತ್ತು 2 ಲಕ್ಷ 3 ಲಕ್ಷ ಇದೆ. ಈಗ 5 ಲಕ್ಷದವರೆಗೂ ಬಡ್ಡಿ ಇಲ್ಲ, 10 ಲಕ್ಷದವರೆಗೂ 3% ಇಂಟ್ರೆಸ್ಟ್. ಈಗ ಇಂಥ ಅವಕಾಶನ ನಾವು 2 ವರ್ಷದಿಂದ ಉಪಯೋಗಿಸಲೇ ಇಲ್ಲ. ಅದಕ್ಕೆ ಮುಂದಿನ ದಿನಗಳಿಗೆ ಅದನ್ನು 100% ಈಗ ನಮ್ಮ ಲೀಡರ್ಗಳೆಲ್ಲ ನನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟವ್ರೆ ಅದನ್ನು ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾ, ಇನ್ನು ಪಾಪ ಈಗಾಗಲೇ ಟೈಮ್ ಆಯಿತು. ಸಿಬ್ಬಂದಿಯವರದವ್ರಿಗೆ ಸಂಬಳಗಳು ಈ ಹಿಂದೆ ಮಾಡಿದ್ರು ಹೇಳ್ತಾ ಇದ್ರು ಹುಜೂರ್ ರಾಮಣ್ಣವ್ರು 60 ಲಕ್ಷದ ಬ್ಯಾಲೆನ್ಸ್ ಇತ್ತು ಇದಂತ. ಅದನ್ನು ಇನ್ನೂ ಮುಚ್ಕೊಂಡು ಹೋಗ್ತಾನೇ ಇದ್ದೀವಿ. ಅದನ್ನು ತೀರಿಸೋದೇನು ಅಷ್ಟು ಸುಲಭ ಅಲ್ಲ, ಅದಕ್ಕೂ ಬಡ್ಡಿ ಆಗ್ತಾನೆ ಇರ್ತಾರೆ ಬ್ಯಾಂಕಲ್ಲಿ. ನಿಮ್ಗೆಲ್ಲ ಗೊತ್ತಿರುತ್ತೆ. ಬ್ಯಾಂಕಿನ ಆಡಳಿತ ಮಂಡಳಿ MD ಅವರಾದಂಥವ್ರನ್ನ ಹಾಕ್ಸೋದು ಯಾರು? ಸರ್ಕಾರ. ಸ್ಪೆಷಲ್ ಆಫೀಸರ್ ಹಾಕ್ಸೋದು ಯಾರು? ಸರ್ಕಾರ. ಅದು ಮಂತ್ರಿಗಳ ಕಂಟ್ರೋಲ್ ಒಳಗೆ ಇರ್ತೈತೆ. ನಾವು ಯಾರು ಹೇಳಿದ್ರು ನಮ್ಮ ಮಾತು ಕೇಳಲ್ಲ ಅವರು IAS ಆಫೀಸರ್ಸ್. ಆದರೂ ನಾವು ಯಾರೋ MLCನೋ MLA ಹಿಡ್ಕೊಂಡು ಕೆಲಸ ಮಾಡಿಕೊಂಡು 1 ತಿಂಗಳಿಗೋ 2 ತಿಂಗಳಿಗೋ ನಿಜವಾಗೂ ಮಾಡಿಸ್ಕೊಂಡ್ಬಿಡ್ತಾ ಇದ್ದೀವಿ. ಈಗ ನಮ್ಮ ತಾಲೂಕಿಂದು ಒಂದು ಮಳ್ಳೂರು ಪಂಚಾಯತಿದು, ಮಳ್ಳೂರು ಸೊಸೈಟಿದು, ಮನ್ವಾಜನಹಳ್ಳಿ ಸೊಸೈಟಿದು, ಆನೆಮೂರು ಸೊಸೈಟಿ 3 ಸೊಸೈಟಿ ಹೋಗಿದ್ವಿ. ನಾವು 3 ಸೊಸೈಟಿದು ಮಾಡಿಸ್ಬೇಕಂತ ಸತ್ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮಂತ್ರಿಗಳು ಬರೀ ಮಳ್ಳೂರು ಸೊಸೈಟಿ ಮಾತ್ರ ಮಾಡಿಸ್ಕೊಂಡು ಬಂದು ಇವತ್ತು
ಕ್ಲಿಯರ್ ಮಾಡೋದು. ಆನೆ ಮಾಡೋ ಸೊಸೈಟಿದು ಆಗಲಿಲ್ಲ, ಭಕ್ತರಿಗೆ ಇದು ಮಮಾಜ್ನಳ್ಳಿ ಸೊಸೈಟಿದು ಆಗಲಿಲ್ಲ. ಈಗ ನಾನು ಬೆಳಗ್ಗೆಯಿಂದ ರೈತರು ಸುಮಾರು ಫೋನ್ಗಳು ಮಾಡ್ತಾರೆ. ಅದಕ್ಕೆ ನಾಳೆ ಜನರಲ್ ಬಾಡಿ ಇದೆ. ಇವತ್ತು ಇಲ್ಲಿ ಯಾರು ಮಾತನಾಡ್ತಾ ಇದ್ರಿ ಬಂದರೆ ನಾನೇ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ದಯವಿಟ್ಟು ಅದು ಮಾತನಾಡ್ರಿ. ಯಾಕಂದರೆ ಜನರಲ್ ಬಾಡಿ ಒಳಗೆ ನಿಮಗೆ ಆವಾಗ ಮಾತನಾಡೋದಕ್ಕೆ ಹಕ್ಕಿರೋದು, ಬೇರೆ ಟೈಮ್ನಾಗ ಮಾತನಾಡೋಕ್ಕಾಗಲ್ಲ. ಸದಸ್ಯ ಯಾವಾಗ ಜನರಲ್ ಬಾಡಿ ಇರ್ತೈತೆ ನೀವು ಏನು ಬೇಕಾದರೂ ಮಾತನಾಡ್ಬೋದು, ನಿಮ್ಗೆಲ್ಲ ಹಕ್ಕಿರ್ತೈತೆ, ನಿಮ್ನ ಯಾರು ಬೇಡ ಅಂತ ಹೇಳಲ್ಲ. ಅದರಿಂದ ನಾಳೆ ನಾನೇ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಕಷ್ಟಗಳು ಹೇಳ್ರಿ, ನಾವು ಮಾತನಾಡ್ತೀವಿ. ನಾವು ವೇದಿಕೆ ಮೇಲೆ ಕೂತ್ಕೊಳ್ಳೋಂಗಿಲ್ಲ, ನಿಮ್ಮ ಜೊತೆಯಲ್ಲೇ ಕೂತ್ಕೊಳ್ತೀವಿ. ನಾಳೆ ನಾವು ಮಾತನಾಡ್ಕೊಂಡಿದ್ದೀವಿ, ಎಲ್ಲರೂ ಮಾತನಾಡಲೇಬೇಕಿದೆ. ಈ ನಮ್ಮ ಜಿಲ್ಲೆಗೆ ಮತ್ತು ಈ ಬಯಲುಸೀಮೆ ಜಿಲ್ಲೆಗಳಿಗೆ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಮತ್ತೊಂದು ನನ್ನ ಕಳಕಳಿಯ ಆಡಳಿತ ಮಂಡಳಿಯನ್ನು ಮನವಿ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಸೌದತ್ತಿ ಎಂಬ ತಾಲೂಕಿನಲ್ಲಿ ಸಹಕಾರ ಸಂಘದ ಮುಖಾಂತರ ರೈತರ ಕೊಳ್ಳುವಂತ ಎಲ್ಲ ವಸ್ತುಗಳು ಕೂಡ ಆ ಸಹಕಾರ ಸಂಘದಲ್ಲಿ ಇಟ್ಟಿದ್ದಾರೆ. ಅದನ್ನು ತಾವು ಕೂಡ ಪಕ್ಕದ ನಮ್ಮ ಹೊಸಕೋಟೆಯ ಟೌನಲ್ಲೂ ಕೂಡ ಈ ವಿಷಯ ಇದು ಇರೋದ್ರಿಂದ ತಾವು ಮುತುವರ್ಜಿ ವಹಿಸಿ ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ರೈತರು ಬೆಳೆದಂತಹ ವಸ್ತುಗಳನ್ನು ಕೂಡ ಕೊಂಡು ಮಾರುವ ಕೆಲಸ ತಾವು ಮಾಡಿದ್ದಾದ್ರೆ ರೈತರು ಬಹಳ ಒಳ್ಳೆಯದಾಗ್ತದೆ. ಕಾರಣ ಯಾಕಂದ್ರೆ ಇವತ್ತು ಹೆಚ್ಚು ರೈತರು ಇವತ್ತು ನಾವು ತರಕಾರಿ ಬೆಳೆಯುವಂತ ರೈತರಾಗಿಬಿಟ್ಟಿದ್ದೇವೆ. ಈ ಭಾಗದಲ್ಲಿ ಇವತ್ತು ರೇಷ್ಮೆ ಕಣ್ಮರಿ ಆಗುವಂತ ಪರಿಸ್ಥಿತಿ. ತರಕಾರಿ, ತಾಜಾ ತರಕಾರಿ ಇವತ್ತು ಹೊರ ರಾಜ್ಯ ಹೊರ ದೇಶಗಳಿಗೆ ಹೋದ್ರೆ ಬಹಳ ಲಾಭ ಆಗ್ತದೆ ಮತ್ತು ಸೊಸೈಟಿನೂ ಕೂಡ ಅನುಕೂಲ ಆಗ್ತದೆ. ಯಾಕಂದ್ರೆ ಸಹಕಾರ ಸಂಘದ ಜೊತೆಯಲ್ಲಿ ಸಂಘನೂ ಕೂಡ ಬೆಳೆದಿರೋದ್ರಿಂದ ಈಗಾಗಲೇ ಅನೇಕ ಸಂಘ ಅಂತೇಳಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೀತಾ ಇದೆ. ಅದು ಪಾಲಿಸಿಯ ಮ್ಯಾಟ್ರೂ ಇರೋದ್ರಿಂದ ಇದನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿದ್ರೆ ಇಡೀ ರಾಜ್ಯದಲ್ಲಿ ಮಾದರಿ ಶಿಡ್ಲಘಟ್ಟ ಎಸ್ ಆಗ್ತದೆ ಅಂತ ಹೇಳ್ತಾ ನನ್ನ ಸ್ಟೇಜ್ ಮಾಡ್ತಾ ಇದ್ದಾರೆ. 28 ಕೋಟಿ ಕೊಟ್ಟು ಆದ್ರೆ ಎಷ್ಟು ಕೇಳಬೇಕು, ಆದ್ರೆ ಈ 28 ಕೋಟಿ ಕೊಡಕ್ಕಾಗ್ತದೆ. ಅದರಿಂದ ಏನಿವತ್ತು ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಏರ್ಪೇರ್ ಆಗಿದೆ. ನಿಜವಾಗಿ ಇವತ್ತು ಬಹುತೇಕೌಡನಾಗ್ಬೋದು ಅಂದಿನ ಆಡಳಿತ ಮಂಡಳಿಯನ್ನು ತಿಳ್ಕೋಬೇಕಾಗ್ತದೆ. ಏನು ಸ್ತ್ರೀಶಕ್ತಿ ಸಂಘಗಳು ಇವತ್ತು ಹಣವನ್ನು ಕೊಟ್ಟು ಅವರ ಮರುಪಾವತಿಯನ್ನು 1 ಪೈಸೆ ಇಟ್ಕೊಂಡು ಮರುಪಾವತಿ ಮಾಡೋದಕ್ಕೆ ಈ ತರ ಒಂದು DC ಬ್ಯಾಂಕ್ ಹೆಚ್ಚಿನ ಬೆಳೆಯೋಕ್ಕಾಗ್ತದೆ. ಆದರೆ ಎಲ್ಲ ಒಂದು ಆಡಳಿತ ಮಂಡಳಿ ಎಲ್ಲ ಒಂದು ಕಡೆ ತಪ್ಪು ನಡೆದಕ್ಕೋಸ್ಕರ ಸರ್ಕಾರ ಇದಕ್ಕೆ ಇಂಟರ್ಫೇರ್ ಆಗಿ ತೊಂದರೆ ಆಗಿದೆ. ಮುಂದಿನ ದಿನಗಳಲ್ಲಿ ಏನೀಗ ಆಡಳಿತ ಮಂಡಳಿ ಬಂದಿದೆ ಅವರು ಇದನ್ನ ಈಗ ನಾಗರಾಜು ಯಾಕಂದ್ರೆ ನಿಜವಾಗಿ ಹಿಂದೆ ಉಪಾಧ್ಯಕ್ಷ ಆಗಿದ್ರು, ಅಲ್ಲಿನ DC ಬ್ಯಾಂಕಿನ ಸ್ಥಿತಿಗತಿಗಳನ್ನ ಎಲ್ಲ ಅದನ್ನು ಚೆನ್ನಾಗಿ ಗೊತ್ತಿದೆ. ಈ ಟೌನ್ SFCSಗೆ ಹೆಚ್ಚಿನ ಹಣವನ್ನು ತಂದು ರೈತರಿಗೆ ಸಾಲವನ್ನು ಕೊಟ್ಟು ಅದನ್ನು ಹಂಗೆ ಮರುಪಾವತಿ ಮಾಡಿಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ, ಮತ್ತೊಂದು ಈಗ ಈಗಾಗಲೇ ನಾನು ಹೇಳಿದೆ ನೋಡಿ, ನೀವು ನಿರ್ದೇಶಕರಾಗಿದ್ದೀರಿ, ಆದರೆ ಒಂದು ನಿಮ್ಮ SFCSಗೆ ಎಲ್ಲಾದ್ರೂ ಒಂದು ಜಾಗ ಉಳಿಸಿ ಒಳ್ಳೆ ಕಟ್ಟಡವನ್ನು ಕಟ್ಟ್ರಿ, ಹೆಸರು ಉಳಿತದೆ ಅಂತ. ಯಾಕಂದ್ರೆ 2ನೇ ಟರ್ಮ್ ಆಗಿದ್ದೀವಿ ಕೂಡ ಅವನ್ನ ಸಲಹೆಯನ್ನು ಕೊಟ್ಟಿದ್ದೀರಿ. ಇದನ್ನ ನಾವೆಲ್ಲರೂ ಆಡಳಿತ ಮಂಡಳಿ ಮತ್ತು ಎರಡೂ ಅಧ್ಯಕ್ಷರೆಲ್ಲರೂ ಸೇರ್ಕೊಂಡು ಇದನ್ನ ಮುಂದಿನ ತಿಂಗಳಲ್ಲಿ ಮಾಡ್ತಾರೆ ಅಂತೇಳಿ, ಇದಕ್ಕೆ ಏನಾದರೂ ಸಹಕಾರ ಬೇಕು ಅಂತ ಹೇಳಿದ್ರೆ ನಮ್ಮ ಶಾಸಕರಾದ ರವಿಕುಮಾರ್ ಅವರನ್ನು ಅದಕ್ಕೆ ಸಹಕಾರ ಕೊಡಿಸ್ತೀವಿ ಅಂತ ಈ ಸಂದರ್ಭ ಅವರ ಅನುಪಸ್ಥಿತಿಯಲ್ಲಿ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮ ಮಾಜಿ ಅವತ್ತು ಆಡಳಿತಾಧಿಕಾರಿಯಾದಂತಹ ಬಿಜೆಪಿ ಇವರೆಲ್ಲರೂ ಪ್ರಯತ್ನ ಮಾಡಿ ಅದನ್ನ ಈ ಪುನಶ್ಚೇತನ ಮಾಡಿ, ಅದರಿಂದ ಇವತ್ತು ಸುಮಾರು ರೈತರಿಗೆ ಸಾಲ ಕೊಡಕ್ಕಾಗಿ ಈ ಸಾಲವನ್ನು ಮರುಪಾವತಿ ಮಾಡಿ ಬಹುಶಃ ಇವತ್ತು ಸರ್ಕಾರದಿಂದ 0% ಬಡ್ಡಿ ರೈತ ಸಾಲವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಇವತ್ತೇನಾಗಿದೆ, ಎಲ್ಲಿ ಸಾಲ ಬೇರೆ ಕಡೆ ಕೊಡ್ತಾರ. ಈಗ ನಮ್ಮದೇ PLD ಬ್ಯಾಂಕಲ್ಲಿ 1 ವರ್ಷಕ್ಕೆ 2 ಕೋಟಿ ಕೊಟ್ಟರೆ ಹೆಚ್ಚು ಅಂತದನ್ನ ಇಲ್ಲಿ ತೀರ್ಮಾನ ತಗೊಂಡ್ವಿ. ಇವತ್ತೇನಾದ್ರೂ ಇದನ್ನ ಸಾಲ ವಸೂಲಾತಿಗೋ ಅಥವಾ ಇನ್ನೇನಕ್ಕಾದ್ರೂ ಇಟ್ಟರೆ ನಾವು ಯಾರು 1 ರೂಪಾಯಿ ಕೂಡ ಸಾಲ ಕೊಡಕ್ಕಾಗಲ್ಲ ರೈತರಿಗೆ, ಇದನ್ನೇನ್ ಮಾಡೋದು ಅಂತಿದ್ದಾಗ ಆಗ ನಮ್ಮ ಡೈರೆಕ್ಟರ್ಗಳೆಲ್ಲರೂ ಸೇರಿ ಈ ಸಹಕಾರ ಸಂಘ ಮೇಲೆ ಕಟ್ಟಬೇಕಾದ್ರೆ ಏನಾದರೂ ಮಾಡಿ ನಾವು ಕಟ್ಟಬೇಕಾಗಿರ್ತಕ್ಕಂಥ 60 ಲಕ್ಷ ನಾವು ಸಂಘದಿಂದ ಕಟ್ಟಬೇಕಾಗಿತ್ತು. ಆಗ ನಮ್ಮ ಬ್ಯಾಡಲ್ಲಿ ಗೋವಿಂದಗೌಡರು ಒಂದ್ಸಾರಿ ಬೆಳ್ಳುಟ್ಟಿ ಛತ್ರದ ಹತ್ರ ಒಂದು ಮೀಟಿಂಗ್ ಮಾಡಿದ್ವಿ. ಪಾಪ ಅವ್ರಿಗೂ